ಸರಿ, ಕೇಳ್ಬತ್ತರ ಮಾತಂದ್ರೆ ಅಯ್ಯಪ್ಪ ತುಂಬ ಹೆಸರು ಮಾಡ್ತಿದ್ದಾನೆ 13 ವರ್ಷಕ್ಕೇನೆ. ಹೌದು. ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್ ನಿಮಗೆ? ಫ್ಯೂಚರಲ್ಲಿ ಎಲ್ಲ ಆನೆಗಳು ಏನು ಈಗ ಪ್ರಶಾಂತ ಸುಗ್ರೀವೊಂದು ಜಾಗ ತುಂಬ ಬಲ್ಲ ಒಂದು ಆನೆ. ಅದು ಇದೇ ಥರ ಬಿಹೇವಿಯರ್ ಇದ್ದರೆ, ಇದೇ ಥರ ಇದ್ದಿದ್ರೆ ತುಂಬ್ತದೆ ಅದು. ಯಾಕೆಂದರೆ ಸಣ್ಣ ವಯಸ್ಸಲ್ಲಿ ಇಲ್ಲೇ ಹುಟ್ಟಿ ಬೆಳೆದ ಆನೆ. ಅದ್ರ ಮೇಯ್ನ್ ಕ್ರೆಡಿಟ್ ನಮ್ಮ ಹರೀಶ ಇದೆ. ಈಗ ಹರ್ಷ ಆನೆಯಲ್ಲಿ ಮಾವುತ ಇದೆ ಹರೀಶ ಅಂತೇಳಿ, ಅವನು ಸಣ್ಣದರಿಂದ ಭಾವಿಸಿದವನು. ಅದ್ರ ಇಡೀ ಕ್ರೆಡಿಟ್ ಅವನಿಗೆ ಸಲ್ಲಬೇಕದು. ಯಾಕೆಂದರೆ ಅವನೇ ಅದನ್ನು ತಯಾರು ಮಾಡಿ ಬಂದಿರೋದು. ಮುಂದೆ ದಿನಗಳು ಒಳ್ಳೆ ಆನೆ ಆಗ್ತದೆ, ಅದು ಒಳ್ಳೆ ಧೈರ್ಯಗಾರ ಆನೆ. ಬಟ್ ಅದೇ ಯಾವ್ದು ಮುಂದಿನ 5 ವರ್ಷದಲ್ಲಿ ದಸರಲ್ಲಿ ನೋಡ್ಬೋದಾ ಸರ್? ಲಾಸ್ಟ್ ಟೈಮ್ ಸೆಲೆಕ್ಟ್ ಆಗಿತ್ತು, ಬಟ್ ಸೆಕೆಂಡ್ ಬ್ಯಾಚ್ ಸೆಲೆಕ್ಟ್ ಆಗಿತ್ತು. ಇದಿಲ್ಲ, ಮುಂದಿನ 5 ವರ್ಷ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಅಯ್ಯಪ್ಪ ಈಗ 2 ಕಾರ್ಯಾಚರಣೆಯಲ್ಲೂ ಸೆನ್ಸೇಷನ್ ಅಂತ ಹೇಳ್ಬೋದು. ಕೇವಲ ಇವನಿಗೆ 15 ವರ್ಷ. ಇವನು ಕ್ಯಾಪ್ಚರ್ ಮಾಡಿದ ಆನೆ ಅಲ್ಲ, ಇವನು ಕಪಿಲ ಅಂತ ಒಂದು ಆನೆ ಇತ್ತು ದುಬಾರೆ ಕ್ಯಾಂಪಲ್ಲಿ, ಅದ್ರದ್ದು ಮರಿ ಇದು. ಇವನು 2024-25 ದಸರಾ 2 ವರ್ಷ ದಸರಾಗೂ ಸೆಲೆಕ್ಟ್ ಆಗಿದ್ದ. ಆದರೆ ಸಬ್ಸ್ಟ್ಯೂಟಾಗಿ ಸೆಲೆಕ್ಟ್ ಆಗಿದ್ದ. ಸಬ್ಸ್ಟ್ಯೂಟ್ ಅಂದರೆ ನಮ್ಮ ಇಲ್ಲಿರೋ ಆನೆಗಳು ಏನು 14 ಆನೆ ಬರ್ತದೆ, ಅದಕ್ಕೆ ಏನಾದ್ರು ಹುಷಾರು ತಪ್ಪೋದ್ರೆ ಇನ್ ಕೇಸ್ ನಮ್ಮ ಕ್ಯಾಂಪಲ್ಲಿ 4 ರಿಸರ್ವ್ ಆನೆಗಳು ಅಂತ ಮಾಡಿಸ್ತಾರೆ, ಸಬ್ಸ್ಟ್ಯೂಟ್ ಅಂತ. ಈಗ ಕ್ರಿಕೆಟಲ್ಲಿ ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತ ಇರ್ತಾರಲ್ಲ, ಆ ಥರ ಸಬ್ಸ್ಟ್ಯೂಟಾಗಿ ಇರ್ತಾನೆ. ಅದರಲ್ಲಿ ಸೆಲೆಕ್ಟ್ ಆಗಿದ್ದ. ಮೊದಲನೇ ಕಾರ್ಯಾಚರಣೆ ಬಂದು ಬಾಳೆಹೊನ್ನೂರಲ್ಲಿ ಹೋಯ್ತಾನೆ ಇವನು. ಅಲ್ಲಿ ಗಜಪಯಣ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಮ್ಮ ದಸರಾಕ್ಕೆ. ಆ ಕಾರಣದಿಂದ ಅದು ನಡೆಯಲ್ಲ. ಅದಾದ ನಂತರ ಈಗ ಒಂದು 15 ದಿನದಿಂದ ಬಿಕ್ಕೋಡಲ್ಲಿ ಒಂದು ಕಾರ್ಯಾಚರಣೆ ನಡೆಯುತ್ತೆ. ಅದು ಈಗ ಕ್ರಾಲಲ್ಲಿದೆ ಆನೆ. ಆ ಆನೆಗೆ ಮೊದಲನೇ ಕಾರ್ಯಾಚರಣೆ ಅಯ್ಯಪ್ಪಂದು. ಅದು ಸುಮಾರು ಯೂನೇಜನೇ 15-16 ವರ್ಷ ಅದು ಆನೆಗೆ. ಅದಕ್ಕೆ ಮುಖ ಕೊಟ್ಟು ನಿಲ್ಲಿಸಿ ಅದು ಕ್ರೈನಿಂದ ಲಾರಿಗೆ ಲೋಡ್ ಮಾಡೋ ತನಕ ಇವನ ಕೈಲೇ ಕೆಲಸ ಮಾಡಿಸ್ತಾರೆ. ಅದಾದಮೇಲೆ ಈಗ ನಿನ್ನೆ ನಡೆದಂಥ ಕಾರ್ಯಾಚರಣೆ ಸುಮಾರು ಒಂದು 30-35 ವರ್ಷದ ಆನೆ ಅನ್ಬೋದು. ಅದಕ್ಕೂ ಕೂಡ ಇವನ ಕೈಲಿ ಮುಖ ಕೊಟ್ಟು ದೂಗಿಸಿ ಲಾರಿ ಹತ್ಸೋ ತನಕ ಇವನ ಕೈಲೇ ಕೆಲಸ ಮಾಡಿಸ್ತಾರೆ. ನೀವು ಕೇಳ್ಬೋದು, ಹೆಂಗೆ ಇಷ್ಟು ಕೆಲಸ ಮಾಡ್ತಾನೆ ಅಯ್ಯಪ್ಪ, ಕ್ಯಾಂಪಲ್ಲೇ ಹುಟ್ಟು ಬೆಳೆದಿರೋ ಆನೆ ಅಂತ. ಇದಕ್ಕೆ ಮೇನ್ ಕಾರಣ ಬಂದು ನಮ್ಮ ಸುಗ್ರೀವ ಮಾವುತರಿದಾರಲ್ಲ, ಶಂಕರ ಅವ್ರ ಅಣ್ಣ ಹರೀಶ ಅಂತ, ಅವರು ಮೇನ್ ಕಾರಣ ಅನ್ಬೋದು. ಏನಕ್ಕಂದರೆ ಇದು ಹುಟ್ಟಿದಾಗಿಂದ ಅವನೇ ಹರೀಶರೇ ಮೇನು ಚೆನ್ನಾಗಿ ನೋಡ್ಕೊಂಡು ಇದನ್ನು ಟ್ರೈನ್ ಮಾಡಿ ಬೆಳೆಸ್ತವನೇ ಹರೀಶ. ಅಷ್ಟು ಕ್ರೆಡಿಟ್ಟು ಹರೀಶ್ ಅವ್ರಿಗೆ ಹೋಗಬೇಕು. ಅಷ್ಟು ಚೆನ್ನಾಗಿ ನೀಟಾಗಿ ಕ್ರಾಲ್ ಕೆಲಸ ಗೊತ್ತು ಅಯ್ಯಪ್ಪನಿಗೆ, ಆಮೇಲೆ ಲೋಡಿಂಗ್ ಕೆಲಸ ಗೊತ್ತು. ಈಗ ಕ್ಯಾಪ್ಚರಿಂಗಲ್ಲಿ ನೋಡ್ಬೋದು, ನಾವೇನು ಹೇಳಬೇಕಾಗಿಲ್ಲ, ಎಷ್ಟು ಸಖತ್ತಾಗಿ ಇದು ಮುಖ ಕೊಟ್ಟು ನಿಲ್ತಾನೆ. ಇನ್ನೊಂದೇನೆಂದರೆ ಕ್ಯಾಂಪಲ್ಲಿ ಹುಟ್ಟಿರೋ ಮರಿಗಳು ಇಷ್ಟು ಕೆಲಸ ಮಾಡಲ್ಲ, ಇಷ್ಟು ಕೆಲಸ ತೆಗಿಯೋಕ್ಕಾಗಲ್ಲ. ಸುಮಾರು ಅನುಭವ ಇರೋ ಮಾವುತರುಗಳು ಹೇಳೋ ಪ್ರಕಾರ ಕ್ಯಾಂಪಲ್ಲಿ ಹುಟ್ಟಿರೋ ಮರಿಗಳ ಕೈಲಿ ಇಷ್ಟು ಕೆಲಸ ತೆಗಿಯೋಕ್ಕಾಗಲ್ಲ. ಏನಕ್ಕೆ ಅಂದರೆ ಅದು ಬೇಕಾದಷ್ಟು ಉದಾಹರಣೆಗಳಿದೆ. ಸಕ್ಕರೆ ಬೈಲಲ್ಲಿ ನೋಡ್ಬೋದು, ಹಾಗೆ ನಮ್ಮ ಮತ್ತಿಗೂಡಲ್ಲೂ ಖ್ಯಾತ ಅಂತೈತೆ. ಈ ಥರ ಎಲ್ಲ ಸುಮಾರು ಉದಾಹರಣೆಗಳೈತೆ. ಅದರಲ್ಲಿ ಗಾಡ್ ಗಿಫ್ಟ್ ಅನ್ಬೋದು ಅಯ್ಯಪ್ಪ. ಮತ್ತು ನಮ್ಮ ಭೀಮಾ ಕ್ಯಾಂಪ್ ಮರಿ ಅಲ್ಲ, ಅದು ರೆಸ್ಕ್ಯೂ ಮಾಡಿರೋದು. ಆದರೂ ಕೂಡ ಅದು ಕ್ಯಾಂಪ್ ಮರಿ ಲೆಕ್ಕನೇ ಬರ್ತದೆ. ಏನಕ್ಕೆ ಅಂದರೆ ಕೇವಲ 2-3 ತಿಂಗಳು ಇದ್ದಾಗಿಂದ ಸಾಕಿರೋದಲ್ವ, ಕ್ಯಾಂಪ್ ಮರಿ ಲೆಕ್ಕನೇ ಬರುತ್ತದು. ಅಷ್ಟು ಗಾಡ್ ಗಿಫ್ಟು ನಮ್ಮ ಈ ಸಾಕಣೆಗಳದು. ಅಯ್ಯಪ್ಪ ಆಗಿರ್ಬೋದು, ಭೀಮಾ ಆಗಿರ್ಬೋದು. ಅಯ್ಯಪ್ಪ ನೆಕ್ಸ್ಟು ಒಂದು ಸೆನ್ಸೇಷನ್ ಆನೆ ಅಂದರೂ ತಪ್ಪಿಲ್ಲ. ಏನಕ್ಕೆ ಅಂದರೆ ಅಷ್ಟು ಕೆಲಸ ಗೊತ್ತಿರೋ ಆನೆ. ಕೇವಲ ಇವನು 12-13 ವರ್ಷದಿಂದನೇ ಸ್ಟಾರ್ಟ್ ಮಾಡಿಸ್ಬಿಟ್ರು ಇವನಿಗೆ ಕ್ರಾಲ್ ಕೆಲಸ. ಕ್ಯಾಪ್ಚರಿಂಗಲ್ಲಿ ಯಾವ ಥರ ಇದು ಮಾಡೋದು, ಹಾಗೆ ಪಟಾಕಿ ಸೌಂಡ್ಗೆ ಎದುರದೇ ಇರೋದು, ಎಲ್ಲ ಥರ ಟ್ರೈನಿಂಗ್ ಮಾಡಿಸ್ಬಿಟ್ಟವ್ರೆ. ಈಗ ಬಂದು ಇದ್ರದ್ದು ಮಾವುತರು ಬಂದು ದೊರೆಯಪ್ಪಣ್ಣ ಅಂತ, ಹಾಗೆ ಇದ್ರ ಕಾವಾಡಿ ಬಂದು ರಾಜ ಅಂತ. ಈಗ ಇದನ್ನು ಪ್ರೆಸೆಂಟ್ ನೋಡ್ಕೊತಿರೋದು. ಈಗ ಸುಗ್ರೀವ ಮಾವುತರಾದಂಥ ಶಂಕರ ಅವ್ರ ಅಣ್ಣ ಹರೀಶ ಬಂದು ನಮ್ಮ ಹರ್ಷ ಆನೆ ಮಾವುತರು. ಅವರು ಸುಮಾರು ವರ್ಷ ಆಯಿತು ಅವ್ರು ಬಿಟ್ಟು. ಅವರು ಕೂಡ ಒಂದು 4-5 ವರ್ಷ ಆಯ್ತೇನೋ ಬಿಟ್ಟು ಈ ಆನೆನ. ಈಗ ಇವ್ರು ನೋಡ್ಕೊತಾ ಇದ್ದಾರೆ ಈ ಆನೆನ. ಒಳ್ಳೆ ಟ್ರೈನ್ ಆಗಿರೋ ಆನೆ. ಫ್ಯೂಚರ್ಗೆ ದಸರಾಗೆ ಬರೋ ಆನೆ. ದಸರಾಗೆ ನೋಡಬೇಕು. ಇನ್ನೊಂದು ವರ್ಷದಲ್ಲೇ ನೆಕ್ಸ್ಟ್ ವರ್ಷ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಎಲ್ಲ ಅಧಿಕಾರಿಗಳ ಮೇಲೆ ಡಿಪೆಂಡು. ಇವನು 2 ವರ್ಷ ಸಬ್ಸ್ಟ್ಯೂಟಲ್ಲಿದ್ದ. ನೋಡೋಣ ಇನ್ನು ಯಾವಾಗ ನಮ್ಮ ದಸರಾಗೆ ನಮ್ಮ ಜನಗಳು ನೋಡೋ ಭಾಗ್ಯ ಸಿಗುತ್ತೆ ಅಯ್ಯಪ್ಪನ ಅಂತ. ಈಗ ಆಲ್ರೆಡಿ ಕಾರ್ಯಾಚರಣೆಯಲ್ಲೆಲ್ಲ ಸೂಪರ್ ಹೀರೋ ಆಗಿದ್ದಾನೆ ಅಯ್ಯಪ್ಪ. ಇನ್ನು ದೊರೆಯಪ್ಪಣ್ಣ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ದುಬಾರೆ ಕ್ಯಾಂಪಲ್ಲಿ ಪ್ರತಿದಿನ ಆನೆಗಳಿಗೆ ಪೂಜೆ ಮಾಡೋದೇ ಅವರು ಅನ್ಬೋದು ದೊರೆಯಪ್ಪಣ್ಣ ಅವರು. ಅಷ್ಟು ಒಳ್ಳೆಯ ವ್ಯಕ್ತಿ ಅವರು. ಎಲ್ಲ ಆನೆಗೂ ಪೂಜೆ ಮಾಡೋದೇ ಅವರು. ತುಂಬ ಚೆನ್ನಾಗಿ ಆ ಟ್ರೈನಿಂಗ್ ಕೊಟ್ಟಿರೋದನ್ನ ಇವರು ಕೂಡ ಅದೇ ಥರ
ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆಯದಾಗಲಿ ಅಯ್ಯಪ್ಪನ ಫ್ಯೂಚರ್ಗೆ. ಇನ್ನೂ ಮುಂದೆ ಅಭಿಮನ್ಯು ಥರನೇ ಅಭಿಮನ್ಯು ಯಾವ ರೀತಿ ಬಂತೋ 10-12 ವರ್ಷಕ್ಕೆಲ್ಲ ಕಾರ್ಯಾಚರಣೆಗೆ ಬಂದು ಫ್ರಂಟಲ್ಲಿ ಲೀಡ್ ಮಾಡ್ತಿತ್ತು. ಆಗಿದ್ದಿದ್ದ ಆನೆಗಳು ಭಾಸ್ಕರ, ವನವೀರ, ಭರತ ಆ ಥರ ಆನೆಗಳ ಮಧ್ಯ ಅಭಿಮನ್ಯು ನಿಂತು ಮುನ್ನುಗ್ಗಿಸ್ತಿದ್ರು ಅಭಿಮನ್ಯು ಕೈಲಿ. ಆ ಥರ ಆನೆ ಆಗಲಿ ನಮ್ಮ ಅಯ್ಯಪ್ಪ ಆನೆ ಕೂಡ.